ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ನಂಬರ್ ಯಾವ ಟೈಮಲ್ಲಿ ನೀವು ಬರ್ಕೋಬೇಕು, ಹಾಗೆ ಯಾವ ರೀತಿ ಬರ್ಕೋಬೇಕು, ಏನಕ್ಕೋಸ್ಕರ ನೀವು ಬರ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ 111 ಅನ್ನೋಂಥ ನಂಬರು ಒಂದು ಏಂಜಲ್ ನಂಬರು. ನಾನು ಇದಕ್ಕೆ ಮುಂಚೆ ವಿಡಿಯೋ ಮಾಡಿದಾಗ ಕೂಡ ನಿಮಗೆ ಹೇಳಿದ್ದೆ. 1111 ನೀವು ಮೊಬೈಲಲ್ಲಿ ಪದೇ ಪದೇ ನೋಡ್ತಾ ಇದ್ದರೆ ಅದರದ್ದು ಫಲ ಏನು ಅನ್ನೋದು ನೀವು ಗೊತ್ತಿಲ್ಲ ಅಂದರೆ ಆ ವಿಡಿಯೋ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಹೇಳ್ತಿರೋ ಅಂಥದ್ದು 111 ಅಂತ. ಈ ಒಂದು ನಂಬರ್ಗೆ ಯಾವ ರೀತಿ ಶಕ್ತಿ ಇದೆ ಅಂತ ಹೇಳೋದಾದರೆ, ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಒಂದು ಬಿಸ್ನೆಸ್ ಓಪನಿಂಗ್ ಇರ್ಬೋದು, ಇಲ್ಲ ಯಾರಿಗಾದ್ರೂ ಒಂದು ಗಂಡು ನೋಡೋಕ್ಕೋ ಹೆಣ್ಣು ನೋಡೋಕ್ಕೋ ಹೋಗ್ತಿರ್ಬೋದು, ಇಲ್ಲ ಏನಾದರೂ ಒಂದು ಒಳ್ಳೆಯ ವಿಷಯ ನಿಮ್ಗೆ ಅನಿಸಿರ್ಬೋದು. ಇದೊಂದು ಗ್ರೇಟ್ ವಿಷಯ ನಿಮ್ಮ ಲೈಫಲ್ಲಿ ನಡೀತಿದೆ ಅನ್ನೋವಂಥ ಒಂದು ಸಂದರ್ಭ ಬಂದಾಗ ನೀವು ಈ ಒಂದು ನಂಬರನ್ನು ನಿಮ್ಮ ವಾಚ್ ಕಟ್ಟುವಂಥ ಏರಿಯಾ, ಅಂದರೆ ನಾನು ಈ ಪಿಕ್ಚರಲ್ಲಿ ತೋರಿಸಿದ್ದೀನಿ, ನೀವು ವಾಚ್ ಕಟ್ಕೊಳ್ಳುವಂಥ ಜಾಗ, ರಿಸ್ಟ್ ಅಂತ ಹೇಳ್ತೀವಲ್ಲ, ಆ ಜಾಗದಲ್ಲಿ ನೀವು ಬರ್ಕೋಬೇಕಾಗುತ್ತೆ. ವಾಚ್ ಅಡ್ಡ ಬರೋಂಗಿದ್ರೆ ಒಂಚೂರು ಕಾಣೋ ಥರ ನಿಮಗೆ ಕಾಣಿಸ್ತಾನೆ ಇರಬೇಕು. ಇಡೀ ದಿನ ನೀವು ಏನಕ್ಕಾದರೂ ಕೈ ಹಿಂಗೆ ಎತ್ತದಾಗೆಲ್ಲ ನಿಮಗೆ ಕಾಣೋ ರೀತಿಯಲ್ಲಿ ನೀವು ಬರ್ಕೋಬೇಕು. ಇಷ್ಟು ದೊಡ್ಡದಾಗಿ ಬರೀಬೇಕು ಅಂತ ಏನಿಲ್ಲ, ನೀವು ಬೇಕಿದ್ರೆ ಸಣ್ಣದಾಗಿ ಬರೀಬೋದು, ಆದರೆ ಅಳಿಸೋಗೋ ರೀತಿಯಲ್ಲಿ ಬರೀಬಾರ್ದು. ಇಲ್ಲಿ ಜಸ್ಟ್ ಬ್ಲ್ಯಾಕ್ ಪೆನ್ನಲ್ಲಿ ತೋರಿಸಿದ್ದೀನಿ, ಆದರೆ ಬ್ಲ್ಯಾಕ್ ಪೆನ್ನಲ್ಲಿ ಬರೀಬೇಡಿ. ನೀವು ಗ್ರೀನು, ಬ್ಲೂ ಇಲ್ಲ ರೆಡ್ಡು ಯಾವುದಾದ್ರೂ ಒಂದು ಕಲರ್ ಯೂಸ್ ಮಾಡಿಕೊಂಡು ನೀವು ಬರೀಬೋದು. ಅದಕ್ಕೆ ರಿಸಲ್ಟು ತುಂಬ ಚೆನ್ನಾಗಿ ಸಿಗುತ್ತೆ. ಗ್ರೀನ್ ಪೆನ್ ಇದ್ದರೆ ಗ್ರೀನ್ ಸ್ಕೆಚ್ ಪೆನ್ನು, ಇಲ್ಲಾಂದರೆ ಗ್ರೀನ್ ಬಾಲ್ ಪೆನ್ ಏನಾದರೂ ಯೂಸ್ ಮಾಡಿ. ಅಂದರೆ ಅಳಿಸೋಗಬಾರ್ದು. ನಿಮಗೆ ಇಡೀ ದಿನ ನಿಮ್ಮ ಏನು ಒಳ್ಳೆ ಕೆಲಸಕ್ಕೆ ನೀವು ಹೋಗ್ತಿದ್ದೀರಲ್ವ, ಆ ಕೆಲಸ ಮುಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲ ಮುಗಿದು ನೀವು ವಾಪಸ್ ಬರೋವರೆಗೂ ಅದು ಹೋಗದೇ ಇರುವಂಥ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಉಳ್ಕೋಬೇಕಾಗುತ್ತೆ. ಆ ರೀತಿಯಲ್ಲಿ ನೀವು ಬರ್ಕೋಬೇಕಾಗತ್ತೆ. ಈ ಪಿಕ್ಚರಲ್ಲಿ ತೋರಿಸಿರೋ ರೀತಿಯಲ್ಲಿ ನಿಮ್ಮ ಕೈ ಒಳಭಾಗಕ್ಕೆ ಬರಬೇಕು, ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಬರಬಾರ್ದು, ನಿಮಗೆ ಮಾತ್ರ ಕಾಣಿಸ್ಬೇಕು. ಆ ರೀತಿಯಲ್ಲಿ ನೀವು ಬರ್ಕೋಬೇಕಾಗತ್ತೆ. ನಂತರ ನಿಮ್ಮ ಒಳ್ಳೆ ಕೆಲಸ ಎಲ್ಲ ಅಂದರೆ ನೀವೇನು ಕೆಲಸಕ್ಕೆ ಹೋಗಿದ್ರೆ ಅದು ಬಂದ ನಂತರ ಅಳಿಸೋದ್ರೆ, ಇಲ್ಲ ನೀವು ಕೈಕಾಲು ಮುಖ ತೊಳ್ಕೊಂಡಾದ ಹೋದಾಗ ಪರವಾಗಿಲ್ಲ, ಆದರೆ ನೀವು ಇಡೀ ದಿನ ನೀವು ಅದನ್ನು ನಿಮಗೆ ಕಾಣಿಸೋ ರೀತಿಯಲ್ಲಿ ನೀವು ಬರೆದಿಟ್ಕೋಬೇಕಾಗತ್ತೆ. ಇನ್ನು ನಾನು ಹೇಳಿದಾಗೆ ಈ ನಂಬರ್ ಏಂಜಲ್ ನಂಬರು. ಸೊ ಹಾಗಾಗಿ ಅದಕ್ಕೆ ಅದರದೇ ಆಗಿರೋ ರೀತಿಯಲ್ಲಿ ಒಂದು ಶಕ್ತಿ ಇರುತ್ತೆ. ನೀವು ಏನೇ ಒಂದು ವಿಷಯಕ್ಕೆ ಹೋದರೂ ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂಥ ಒಂದು ಶಕ್ತಿ ಈ ನಂಬರಿಗೆ ಇದೆ. ಹಾಗಾಗಿ ಈ ನಂಬರ್ನ ನಾವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಕೈಯಲ್ಲಿ ಬರೆಯೋಕ್ಕೆ ಹೇಳಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಎಜುಕೇಷನ್ ರಿಲೇಟೆಡ್ ಏನಾದರೂ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿರ್ಬೋದು, ಇಲ್ಲ ಮಕ್ಕಳಿಗೆ ಇರ್ಬೋದು, ಒಂದು ಹೊಸ ಬುಕ್ಕು ನೀವು ಏನಕ್ಕಾದರೂ ಬರೆಯೋಕ್ಕೆ ಇಟ್ಕೊಂಡಿರ್ಬೋದು, ಇಲ್ಲ ಒಂದು ಡೈರಿ ನೀವು ಹೊಸ ತೊಗೊಂಡಿರ್ಬೋದು. ಯಾವುದೇ ರೀತಿಯಲ್ಲಿ ನೀವು ಒಂದು ಹೊಸ ಪ್ರಾರಂಭ ಮಾಡ್ತಿದ್ದೀರಾ ಅಂದರೆ ಆ ಒಂದು ಬುಕ್ಕಲ್ಲಿ ನೀವು ಮೊದಲನೇ ಶೀಟಲ್ಲಿ ಒಂದು ಕೋಣೆಯಲ್ಲಿ ನೀವು ಈ ನಂಬರ್ನ ಬರೆದಿಡ್ಬೋದು. ಅದು ಕೂಡ ತುಂಬ ಒಳ್ಳೆಯದು. ನೀವು ಯಾವ ಉದ್ದೇಶಕ್ಕೋಸ್ಕರ ಬುಕ್ ಇಟ್ಟಿದ್ದೀರಾ ಅದಕ್ಕೆ 100% ರಿಸಲ್ಟ್ ಸಿಗುತ್ತೆ. ಒಳ್ಳೆ ರೀತಿಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಈಗ ಎಷ್ಟೋ ಜನ ಡೈರಿ ಅಂದರೆ ಈಗ ಆಫೀಸಲ್ಲಿ ಏನಾದರೂ ಒಂದು ಲೆಕ್ಕ ಬರೆಯೋಕ್ಕೆ ಇಟ್ಟಿರ್ಬೋದು, ಇಲ್ಲ ಯಾವುದಾದ್ರು ಒಂದು ಕೋರ್ಸ್ ರಿಲೇಟೆಡ್ ಏನಾದರೂ ಒಂದು ನೋಟ್ ಮಾಡ್ಕೊಳ್ಳೋಕೆ ಇಟ್ಟಿರ್ಬೋದು, ಏನಾದರೂ ಇರ್ಬೋದು, ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕಿರ್ಬೋದು. ಏನಕ್ಕಾದರೂ ಒಂದು ಹೊಸ ಬುಕ್ಕನ್ನು ನೀವು ತೊಗೊಂಡು ನೀವು ಏನಕ್ಕಾದರೂ ಯೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಾಗ ಆ ಬುಕ್ಕಲ್ಲಿ ಕೂಡ ನೀವು ಒಂದು ಕಾರ್ನರಲ್ಲಿ ಈ ನಂಬರ್ನ ಬರೆದಿಡ್ಬೋದು. ಇನ್ನು ನೀವು ಈ ನಂಬರ್ನ ಪ್ರತಿದಿನ ಬೆಳಗ್ಗೆ ಎದ್ದಾಗ ಕಾಣುವಂಥ ರೀತಿಯಲ್ಲಿ ಕೂಡ ನೀವು ಇಟ್ಕೋಬಹುದು. ಎದ್ದು ದೇವ್ರ ಮುಖ ಎಲ್ಲ ನೋಡಿದ ನಂತರ ನೀವು ಈ ನಂಬರ್ ಕಾಣುವಂಥ ರೀತಿಯಲ್ಲಿ ಒಂದು ಶೀಟಲ್ಲಿ ಬರೆದಿಡೋದಾಗಲಿ, ಇಲ್ಲ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಎಲ್ಲಾದ್ರೂ ಎಡಿಟ್ ಪಿಕ್ಚರ್ಸ್ ನೀವು ಸ್ಕ್ರೀನ್ ವಾಲ್ಪೇಪರ್ ಕೊಡ್ತೀರಲ್ವ, ಆ ಒಂದು ಸಂದರ್ಭದಲ್ಲಿ ಕೂಡ ನೀವು ಈ ನಂಬರ್ ನಿಮಗೆ ಕಾಣೋವಂಥ ರೀತಿಯಲ್ಲಿ ಇಡ್ಬೋದು. ಯೂಶ್ವಲಿ ಕೆಲವರು ಎದ್ದಿದ ತಕ್ಷಣ ಮೊಬೈಲ್ನ ತೆಗೆದು ಅದರಲ್ಲಿ ಕೂಡ ದೇವರು ಮುಖನ ನೋಡ್ತಾರೆ. ಸೊ ಹಾಗಾಗಿ ಆ ರೀತಿ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋ ವಿಷಯ ಅದು ಪ್ರತಿದಿನ ನೀವು ನೋಡೋದ್ರಿಂದ ಪ್ರತಿದಿನ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಡೀ ದಿನ ನಿಮಗೆ ಯಾವ ರೀತಿ ಹೋಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಒಂದು ಒಳ್ಳೆ ರೀತಿಯ ರಿಸಲ್ಟ್ ನಿಮಗೆ ಸಿಗುತ್ತೆ. ನೀವು ಏನಕ್ಕೂ ಕೈ ಹಾಕಿದರೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ. ಹಾಗಾಗಿ ಈ ಒಂದು ಪ್ರಯೋಗನ ನೀವು ಟ್ರೈ ಮಾಡಬಹುದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.